ಏನಮ್ಮ ಮಾಡ್ತಾ ಇರೋದು ಹೇಳು. ಮಿಕ್ಸಿ ಮಾಡ್ತಾ ಇದ್ದೀನಿ, ಪಪ್ಪು ಪುರಿ ಎಲ್ಲ ಹಾಕ್ತಾ ಇದ್ದೀನಿ. ಇರು ಒಂದು ನಿಮಿಷ, ಅಪ್ಪ ಬರ್ತೈತೆ. ಏನು ಮಾಡ್ತಾ ಇರೋ? ಎಗ್ ಬುರ್ಜಿನ ಏನು? ಎಗ್ ಆಮ್ಲೆಟಾ? ಎಗ್ ಪಡ್ಡುನಾ? ಪಡ್ಡು ಹಾಂ ಎಲ್ಲ ಮಾಡ್ತಾ ಇದ್ದೀವಿ. ಬಾ ತಿನ್ನು ಬಾ. ತಿನ್ನೋಣ. ಸರಿ ಮಕ್ಕಳು, ಏನೇನು ಆಗ್ಬೇಕು ಅದಕ್ಕೆ? ಏನೇನು ಆಗ್ಬೇಕು ಹೇಳು. ಪುರಿ ಹಾಕು, ಚಾಯು ಮಾಯು ಒಂದು ತಿನ್ನೋಣ. ಹಾಯ್ ಹಲೋ ಕಣ್ರಿ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಕೇಳ್ತಾ ವ್ಲಾಗ್ ಅನ್ನೋದು ಇಷ್ಟೊತ್ತು ನನ್ನ ಮಗಳು ಮಾತಾಡಿದ್ದೆಲ್ಲ ಕೇಳಿದ್ರೆ ಏನೇನು ಆಗಬೇಕು, ರೆಸಿಪಿ ಹೆಂಗೆ ಮಾಡಬೇಕು ಅಂತ ಅವಳೇ ಹೇಳ್ತಾಯಿದ್ಲು. ಏನೇನೋ ಹೇಳ್ತಾಯಿದ್ಲು. ಅವಳಿಗೆ ಏನು ಅರ್ಥ ಆಗಿದೆಯೋ ಏನು ಅರ್ಥ ಆಗಿಲ್ಲ ಗೊತ್ತಿಲ್ಲ. ಅವಳಿಗೆ ಏನು ಬಂದರೆ ಅದು ಹೇಳ್ತಾಳೆ ಕಣ್ರಿ. ಇನ್ನೂ ಅಷ್ಟೊಂದು ಇನ್ನೂ ಸ್ಕೂಲ್ಗೆ ಹೋದರೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ತಾಳೆ. ಅವಳೇ ಮುದ್ದಾಗಿ ಏನೋ ಮಾತಾಡ್ತಾಯಿದ್ರು, ಅದನ್ನ ಹಂಗೆ ಅಪ್ಲೋಡ್ ಮಾಡಿದ್ದೆ ಕಣ್ರಿ. ಇವತ್ತು ಎಗ್ ಪಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಣ್ರಿ. ಅದು ಹೆಂಚು ತೊಗೊಂಡಿದ್ನಲ್ಲ, ಒಂದೆರಡು ಸರಿ ಪಡ್ಡು ಏನೋ ಮಾಡಿದ್ದೆ. ನಮ್ಮ ಮೊನ್ನೆ ಆಮ್ಲೆಟ್ ಮಾಡೋಣ ಅಂದರೆ ಬೇಡ ಸುಮ್ಮನೆ ಇರು, ಸರಿ ಎಗ್ ಪಡ್ಡು ಮಾಡೋಣ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಇನ್ನು ಹಾಗೆ ಟೌನಿಂದ ಬರ್ತಾ ಮೊಟ್ಟೆ ಒಂದು ಡಜನ್ ತಂದಿದ್ರು. 8 ಕೋಳಿ ಮೊಟ್ಟೆ ಹಾಕಿದ್ದೆ ಕಣ್ರಿ. ಸ್ವಲ್ಪ ಪಡ್ಡುಗಳು ಬಿಸಿ ಬಿಸಿ ತಿಂದೆ ಸೂಪರಾಗಿರುತ್ತೆ ಕಣ್ರಿ. ಪ್ರಾಮಿಸ್ ಹೇಳ್ಬೇಕಂದ್ರೆ ತಣ್ಣಗಾದ್ಮೇಲೆ ಆಮ್ಲೆಟೇ ಆಗಲಿ ಇದೇ ಆಗಲಿ ಅಷ್ಟೊಂದು ಟೇಸ್ಟ್ ಸಿಗೋಲ್ಲ. ಬಿಸಿ ಬಿಸಿ ತಿಂದಾಗಲೇ ಆ ಟೇಸ್ಟ್ ಹಿಂಗೆ ಅಂತ ಗೊತ್ತಾಗೋದು ನಮಗೆ. ಇನ್ನು ಎಗ್ ಪಡ್ಡುಗೆ ನಾನೇನು ಹಾಕ್ಕೊತಾ ಇದ್ದೀನಿ ಅಂದರೆ, ಒಂದು 8 ಕೋಳಿ ಮೊಟ್ಟೆ ತೊಗೊಂಡು ಉಪ್ಪು ರುಚಿಗೆ ಎಷ್ಟು ಬೇಕೋ ಉಪ್ಪು, ಮತ್ತು ಮೆಣಸು ಪೌಡ್ರು, ಮತ್ತು ಗರಂ ಮಸಾಲ ಪೌಡ್ರು, ಅಚ್ಕಾರದ ಪುಡಿ. ಮೆಣಸಿನ್ಕಾಯಿ ಹಾಕಿಲ್ಲ ಕಣ್ರಿ, ಅಚ್ಕಾರದ ಪುಡಿ ಹಾಕಿದೆ. ಮೆಣಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂತೇಳ್ಬಿಟ್ಟು ಅಚ್ಕಾರ ಪುಡಿ ಹಾಕಿದ್ರೆ ಅಷ್ಟೊಂದು ಬಾಯಿಗೆ ಸಿಗಲ್ವಲ್ಲ, ಅದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ. ಇನ್ನು ಈರುಳ್ಳಿ ಒಂದು 2 ಗಡ್ಡೆ, ಚೆನ್ನಾಗಿ ಈರುಳ್ಳಿ ಬಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇನ್ನು ಕ್ಯಾಪ್ಸಿಕಮ್ ಒಂದಿತ್ತು ಕಣ್ರಿ. ಕ್ಯಾಪ್ಸಿಕಮ್ಮು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡಿದ್ದೀವಿ ಕಣ್ರಿ. ಅದನ್ನು ಉಪ್ಪು ಖಾರ ಎಲ್ಲ ಆಗಿದೆಯಾ ಇಲ್ಲ ಅಂತ ನಮ್ಮ ಯಜಮಾನ್ರು ಸ್ವಲ್ಪ ಬಾಯಾಗಿ ಹಾಕ್ಕೊಂಡು ನೋಡ್ತಾಯಿದ್ರು. ಇನ್ನೂ ಉಪ್ಪು ಸೇರಿಸ್ಬೇಕಾಗಿತ್ತು. ಇನ್ನು ಸ್ವಲ್ಪ ಒಂದು ಪಡ್ಡು ತಿಂದ್ಬಿಟ್ಟು ನಾನು ಸೇರಿಸ್ದೆ ಕಣ್ರಿ ಒಂದು ಸ್ವಲ್ಪ ಉಪ್ಪು. ಇನ್ನು ಹೆಂಚು ಇಕ್ಬಿಟ್ಟು ಸ್ಟವ್ ಮೇಲೆ ಹೆಂಚು ಬಿಸಿ ಆಗೋಕೆ ಇಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನು ಪಡ್ಡುಗಳಂತ ಹಾಕ್ಕೊತಾ ಇದ್ದೀನಿ ಕಣ್ರಿ. ಫಸ್ಟು ಸ್ವಲ್ಪ ರೋಸ್ಟ್ ಆದಂಗಿತ್ತು. ಸೆಕೆಂಡ್ ಟೈಮ್ ಹಾಕಿದ್ದು ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಕಣ್ರಿ. ಎಗ್ ಪಡ್ಡು ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಂತೂ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ಏನು ರೆಸಿಪಿ ಮಾಡಿದ್ದೀನೋ ಅದೇ ಆ್ಯಡ್ ಮಾಡಿದ್ದೀನಿ ಕಣ್ರಿ. ಇನ್ನೇನು ಸ್ಪೆಷಲಾಗಿ ಇದಕ್ಕೆ ಅಂತ ಏನೂ ಇಲ್ಲ, ವಿಡಿಯೋಗೆ ಅಂತ ಮನೇಲಿ ಮಾಡಿದ್ದೆ ನಿಮ್ಮ ಮುಂದೆ ತಂದಿದ್ದೀನಿ ಕಣ್ರಿ. ನಿಮಗೆ ಎಲ್ಲರೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ರೋಸ್ಟ್ ಜಾಸ್ತಿನೇ ಆಗೋಗೋಯ್ತು. ನೋಡ್ತಾ ಇದ್ದೀರಾ ತಿರುಗಿಸ್ತಾ ಇದ್ದೀನಿ. ಹಂಗೆ ಅಂತೂ ಆಗಲ್ಲ ಕಣ್ರಿ, ನಾವು ತಿರುಗಿಸ್ಕೊಂಡ್ರೆ ಸ್ವಲ್ಪ ಬೇಗನೆ ಅನ್ನೋದು ಬೆಂದೋಗ್ಬಿಡುತ್ತೆ. ನಾವು ಹಂಗೆ ಬೇಗ ಇಕ್ಕಿದ್ರೆ ಹಂಗೆ ಆಗುತ್ತೆ ಅಂದ್ಕೊಂಡ್ರೆ ಸ್ವಲ್ಪ ಲೇಟ್ ಆಗೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ ನಂಗೆ ಇಕ್ಬಿಟ್ರೆ ಸಾಕು. ಫಸ್ಟು ಸ್ವಲ್ಪ ತುಂಬ ರೋಸ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವ. ಇನ್ನು ಸೆಕೆಂಡ್ ಟೈಮ್ ಹಾಕಿದ್ದು ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಅಷ್ಟೊಂದು ಏನು ಇದಾಗಿರಲಿಲ್ಲ, ರೋಸ್ಟ್ ಆಗಿರಲಿಲ್ಲ ಕಣ್ರಿ. ಇನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ನೆಕ್ಸ್ಟು ಒಂದು 2 ಟ್ರಿಪ್ 2.5 ಟ್ರಿಪ್ ಆಯಿತು ಕಣ್ರಿ. ಫಸ್ಟು ಸೆಕೆಂಡು ಥರ್ಡು 3 ಟ್ರಿಪ್ ಆಯಿತು. ಚೆನ್ನಾಗಿತ್ತು ಬಿಸಿ ಬಿಸಿ. ಸಾಂಬಾರು ಬೇಳೆ ಸಾರು ಏನೋ ಮಾಡಿದ್ದೆ, ಅದಕ್ಕೆ ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮೊನ್ನೆಯಿಂದ ಅನ್ಕೊತಾ ಇದ್ದೀವಿ, ಮಾಡೋಕ್ಕಾಗಿಲ್ಲ. ಅದಕ್ಕೆ ಇನ್ನು ನಮ್ಮ ಯಜಮಾನ್ರಿಗೆ ಹೇಳಿದ ತರಕ್ಕೆ ಈವ್ನಿಂಗ್ ಟೈಮ್ ಮಾಡಿಕೊಂಡು ಅನ್ನೋದ್ರ ಜೊತೆ ನಂಚ್ಕೊಂಡು ತಿಂದ್ವಿ ಕಣ್ರಿ. ಇದು ಫಸ್ಟು ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ, ಕೆಳಗಡೆ ತಿಂತಾ ಇದ್ದಾಳೆ. ಇನ್ನು ನಾನು ಒಂದು ಸೆಕೆಂಡ್ ಟೈಮ್ ಹಾಕಿರೋದು ಏನು ವ್ಲಾಗ್ ಇದು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಸೆಕೆಂಡ್ ಟೈಮ್ ನೋಡಿ ಅಷ್ಟೊಂದು ರೋಸ್ಟ್ ಹಾಕೋಕ್ಕೆ ಬಿಡಲಿಲ್ಲ ನಾನು. ಚೆನ್ನಾಗಿತ್ತು ಪಡ್ಡುಗಳು ಒಂಥರ. ಮಧ್ಯದಲ್ಲಿರೋ ಸ್ವಲ್ಪ ಅದು ಹೆವಿ ಬರುತ್ತಲ್ಲ ಬೆಂಕಿ ಅನ್ನೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ನೋಡಿ. ಚೆನ್ನಾಗಿದೆ. ವಿಡಿಯೋ ಹೆಂಗಿದೆಯಮ್ಮ ಹೇಳಮ್ಮ ಚಿನ್ನಿ ಅಂದರೆ ಹಿಂಗೆ ನೋಡ್ತಾಳೆ, ಹಿಂಗಿದೆ ಅಂದರೆ. ಅವಳು ಜಾಸ್ತಿ ತಿನ್ನಲ್ಲ ಕಣ್ರಿ. ಎಗ್ಗು ಈ ನಾನ್ ವೆಜ್ ಎಲ್ಲ ಬಾಧೆ ಬಿದ್ದು ತಿನ್ನಿಸ್ಬೇಕಷ್ಟೆ ಅಂದರೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಅಂತೂ ಖಂಡಿತ ಮಾಡಿ. ಇತ್ತೀಚೆಗೆ ಯಾರೂ ವ್ಲಾಗ್ಸೇ ನೋಡ್ತಾ ಇಲ್ಲ, ಅದಕ್ಕೆ ನಂಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಹೊರಟೋಗ್ಬಿಡ್ತಾಯಿದೆ ಕಣ್ರಿ. ಬಾಯ್, ಟೇಕ್ ಕೇರ್.